ನಿಲ್ಲದ ದೀರ್ಘಕಾಲದ ಯುದ್ಧ ಮತ್ತೆ ಜೋರಾಯಿತು ಸಂಘರ್ಷ. ಶಾಂತಿ ಮಾತುಕತೆಯ ಮೊದಲೇ ದಾಳಿ, ಪ್ರತಿ ದಾಳಿಗೆ ತತ್ತರಿಸಿದ ಪುಟಿನ್ ಪಡೆ. ಈ ಬಾರಿ ಉಕ್ರೇನ್ ದಾಳಿ ಎಷ್ಟೊಂದು ಎಫೆಕ್ಟ್ ಆಗಿದೆ, ಅಟ್ಯಾಕ್ ಮಾಡೋಕೆ ಏನೆಲ್ಲ ಬಳಕೆ ಮಾಡಿದೆ ಜೆಲೆನ್ಸ್ಕಿ ಟೀಮ್. ಈ ಪ್ಲಾಂಟ್ ದಾಳಿಗೆ ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ? ನಮ್ಮ ಡ್ರೋನ್ ದಾಳಿಯಿಂದ ರಷ್ಯಾದ ಭೂಪ್ರದೇಶದ ಆಳದಲ್ಲಿ 40ಕ್ಕೂ ಹೆಚ್ಚು ರಷ್ಯಾದ ಪ್ರಮುಖ ಸೇನಾ ಕೇಂದ್ರಗಳನ್ನು ನಾಶಪಡಿಸಿದೆ ಎಂದು ಉಕ್ರೇನ್ನ ಭದ್ರತಾ ಪಡೆಗಳು ತಿಳಿಸಿದೆ. ಮಾತುಕತೆಯ ಮುನ್ನವೇ ದಾಳಿ ನಡೆಸಿದ್ದ ಪುಟಿನ್ ಪಡೆ. ಇಸ್ತಾಂಬುಲ್ನಲ್ಲಿ ನೇರ ಶಾಂತಿ ಮಾತುಕತೆಯ ಹೊಸ ಸುತ್ತಿಗೆ ಕೆಲವೇ ಗಂಟೆಗಳ ಮೊದಲು ರಷ್ಯಾ ಉಕ್ರೇನ್ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಕಾರ್ಯಾಚರಣೆಯ ವಿವರಗಳನ್ನು ಬಹಿರಂಗಪಡಿಸಲು ಇಚ್ಛಿಸದ ಮಿಲಿಟರಿ ಅಧಿಕಾರಿಯೊಬ್ಬರು ದೂರದ ದಾಳಿಯನ್ನ ಯಶಸ್ವಿಗೊಳಿಸಲು 1.5 ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಳ್ಳಲಾಯಿತು. ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರ ವೈಯಕ್ತಿಕ ಮೇಲ್ವಿಚಾರಣೆಯಲ್ಲಿ ಈ ದಾಳಿಯನ್ನು ನಡೆಸುವ ಮೂಲಕ ರಷ್ಯಾದ ವಿರುದ್ಧ ಸಮರ ಸಾರಿದ್ದೇವೆ ಎಂದು ಮಿಲಿಟರಿ ಅಧಿಕಾರಿ ತಿಳಿಸಿದ್ದಾರೆ. ರವಿವಾರ ಮಧ್ಯಾಹ್ನ ಡ್ರೋನ್ಗಳು A-50, Tu-95 ಮತ್ತು Tu-22M ವಿಮಾನಗಳು ಸೇರಿದಂತೆ ಮಿಲಿಟರಿ ವಾಯುನೆಲೆಗಳಲ್ಲಿ ನೆಲೆಗೊಂಡಿದ್ದ 41 ವಿಮಾನಗಳನ್ನು ಹೊಡೆದುರುಳಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸ್ಪೈಡರ್ ವೆಬ್ ಕಾರ್ಯಾಚರಣೆಗೆ 117 ಡ್ರೋನ್ಗಳ ಬಳಕೆ. ಇನ್ನು ಪ್ರಮುಖವಾಗಿ ನಮ್ಮ ಕಾರ್ಯಾಚರಣೆಯಲ್ಲಿ 117 ಡ್ರೋನ್ಗಳನ್ನು ಬಳಸಲಾಗಿದೆ. ಸ್ಥಳೀಯ FSB ಪ್ರಧಾನ ಕಚೇರಿಯ ಪಕ್ಕದಲ್ಲಿರುವ ಕೇಂದ್ರಗಳನ್ನು ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗಿದೆ. FSB ರಷ್ಯಾದ ಗುಪ್ತಚರ ಮತ್ತು ಭದ್ರತಾ ಸೇವೆಯಾಗಿದೆ. ನಾವು ಕೈಗೊಂಡಿದ್ದು ಅತ್ಯಂತ ರಹಸ್ಯ ಹಾಗೂ ಸೂಕ್ಷ್ಮ ಕಾರ್ಯಾಚರಣೆಯಾಗಿದ್ದು, ವ್ಯಕ್ತಿಗಳ ಚಲನವಲನಗಳ ನಿಗಾ ಇಡುವ ಡ್ರೋನ್ಗಳನ್ನ ಇದೇ ಮೊದಲ ಬಾರಿಗೆ ರಷ್ಯಾದ ವಿರುದ್ಧ ಉಡಾವಣೆ ಮಾಡಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಕಂಟೈನರ್ ಒಳಗೆ ನುಗ್ಗಿದ್ದ ಡ್ರೋನ್ ಅಪಾರ ಹಾನಿ. ರಷ್ಯಾದ ಮಾಧ್ಯಮಗಳು ಹಂಚಿಕೊಂಡ ದೃಶ್ಯದಲ್ಲಿ ಡ್ರೋನ್ಗಳು ಕಂಟೈನರ್ಗಳ ಒಳಗೆ ನುಗ್ಗಿ ಹಾನಿಗೊಳಿಸಿದೆ. ಅಲ್ಲದೆ ಡ್ರೋನ್ ದಾಳಿಯಿಂದ ಹಲವಾರು ನಾಮಫಲಕಗಳು ರಸ್ತೆಯಲ್ಲಿ ಬಿದ್ದಿದೆ. ಡ್ರೋನ್ಗಳನ್ನ ತಡೆಯುವ ಪ್ರಯತ್ನದಲ್ಲಿ ಹಲವರು ಟ್ರಕ್ ಮೇಲೆ ಹತ್ತುತ್ತಿರುವುದನ್ನ ತೋರಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ರಷ್ಯಾದಿಂದ ಉಕ್ರೇನ್ ಮೇಲೆ ದಾಳಿಗೆ ದೀರ್ಘ ಶ್ರೇಣಿಯ ಬಾಂಬರ್ ಬಳಕೆ. ರಷ್ಯಾ ಈ ಹಿಂದೆ ಉಕ್ರೇನ್ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸಲು ಟುಪೋಲೆವ್ Tu-95 ಮತ್ತು Tu-22 ದೀರ್ಘ ಶ್ರೇಣಿಯ ಬಾಂಬರ್ಗಳನ್ನ ಬಳಸಿತ್ತು. ಆದರೆ A-50ಗಳನ್ನ ಗುರಿಗಳನ್ನ ಸಂಘಟಿಸಲು ಮತ್ತು ವಾಯು ರಕ್ಷಣಾ ಮಾರ್ಗದರ್ಶಿ ಕ್ಷಿಪಣಿಗಳನ್ನ ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಸ್ಪೈಡರ್ ವೆಬ್ ಎಂಬ ಹೆಸರನ್ನ ಹೊಂದಿರುವ ಈ ಕಾರ್ಯಾಚರಣೆಯು ರಷ್ಯಾದ ವಾಯು ಕ್ಷಿಪಣಿ ವಾಹಕಗಳ 34% ಭಾಗವನ್ನ ನಾಶಪಡಿಸಿದೆ ಮತ್ತು $5 ಬಿಲಿಯನ್ ಅಷ್ಟು ಹಾನಿಗೀಡಾಗಿದೆ ಎಂದು ಉಕ್ರೇನ್ನ ಭದ್ರತಾ ಪಡೆಗಳು ತಿಳಿಸಿದೆ.